ಹಲೋ ಫ್ರೆಂಡ್ಸ್, ನಮ್ಮ ಸ್ನೇಹಜೀವಿ ಅಕಾಡೆಮಿಯಿಂದ ನಾನು ನಿಮ್ಮ ಬಾಹುಬಲಿ ಸರ್. ಇವತ್ತಿನ ತರಗತಿಯಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಸರ್ ಅಗ್ನಿವೀರ್ ಎಕ್ಸಾಮ್ಸ್ ಬಹಳಷ್ಟು ಸಮೀಪ ಬರತ್ತವ ಸರ್, ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ಗಳದಾವೇನು, ಮಾಡೆಲ್ ಟೆಸ್ಟ್ ಅಲ್ಲಿ ಯಾವ್ದಾದ್ರು ಸೆಲೆಕ್ಟೆಡ್ ಕ್ವಶನ್ಗಳನ್ನ ಹೇಳ್ರಿ ಅಂತೇಳಿ ಬಹಳಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತಿನ ಒಂದು ತರಗತಿಯಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಟೋಟಲಿ ನಮ್ದೇನಪ್ಪ ಮಾಡೆಲ್ ಟೆಸ್ಟು ಟೋಟಲ್ ಎಷ್ಟು ಬಿಟ್ಟಾರಪ್ಪ ಅಂತಂದ್ರೆ 46 ಟೆಸ್ಟ್ಗಳನ್ನ ಬಿಟ್ಟಿದ್ದಾರೆ. ಓಕೆ, ಈ 46 ಟೆಸ್ಟ್ಗಳಲ್ಲಿ ನಾವು ಸೆಲೆಕ್ಟೆಡ್ ಕ್ವಶನ್, ಇದು SSJD, ಟ್ರೇಡ್ಸ್ಮೆನ್ನು, WMPಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ. ಟೋಟಲ್ 46 ಟೆಸ್ಟ್ಗಳಿರ್ತವೆ. ಅವುಗಳೆಲ್ಲ ಸೆಲೆಕ್ಟೆಡ್ ಕ್ವಶನ್ಗಳನ್ನ ಮ್ಯಾಥ್ಸು ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ 5 ರೀಸನಿಂಗ್ ಕ್ವಶನು, 15 ಮ್ಯಾಥ್ಸ್ ಕ್ವಶನ್ಗಳ ತಂದಿದ್ದೀನಿ. ಯಾವ ರೀತಿ ಕ್ವಶನ್ಗಳದಾವ, ಎಷ್ಟು ಈಸಿಯಾಗಿ ನಾವು ಸೊಲ್ಯೂಷನ್ ಅನ್ನ ಮಾಡಬೇಕು ವಿದಿನ್ ಟೈಮ್ ಒಳಗ. ಓಕೆ, ನೋಡ್ತಾ ಹೋಗೋಣ. ಓಕೆ, ಡನ್. ಅದೇ ರೀತಿ ನಮ್ಮ ಸ್ನೇಹಜೀವಿ ಅಕಾಡೆಮಿಯಲ್ಲಿ ಈಗಾಗಲೇ ಅಗ್ನಿವೀರ್ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ಒಳ್ಳೆ ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ಗಳಿಗೆ ಹೋಗಿದ್ದಾರೆ. ಅದೇ ರೀತಿ ಅವರೇ ಫಿಸಿಕಲ್ಗೂ ಆಮೇಲೆ CRPF TA ರ್ಯಾಲಿ ಕೂಡ ಜುಲೈನಲ್ಲಿ ಇದೆ ಅಂತ ಹೇಳ್ತಿದಾರೆ. ಅದಕ್ಕೋಸ್ಕರ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ಯದಿ. ಯಾರಾದರೂ ಬರಬೇಕಾದ್ರೆ ಕೆಳಗಿನ ನಂಬರ್ಗಳ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಮ ಅಡ್ಮಿಷನ್ ಅನ್ನ ತಗೋಬಹುದು. ಓಕೆ, ಬಹಳಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಯಾವುದೇ ಕೋಚಿಂಗ್ ಫೀಸ್ಗಳೇನು ಇರೋದಿಲ್ಲ. ನಿಮ್ಮ ಹಾಸ್ಟೆಲ್ ಫೀಸು ಆಮೇಲೆ ಊಟದ ಫೀಸ್ ಮಾತ್ರ ತಗೊಂಡು ಓನ್ಲಿ ಎಷ್ಟು 100 ವಿದ್ಯಾರ್ಥಿಗಳಿಗೆ ಯಾರು ಮೊದಲು ಬರ್ತಾರೆ ಅವರಿಗೆ ಮಾತ್ರ ಅವಕಾಶವನ್ನ ನೀಡ್ತಾ ಇದ್ದೀವಿ. ಓಕೆ, ಡನ್. ಈಗ ಟೆಸ್ಟ್ ಅಲ್ಲಿ ಇರುವಂತಹ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡ್ರಿ ಫಸ್ಟಿಗೆ. ಓಕೆ, A+B = 48, A ಅನುಪಾತ B = 5:7 ಆಗಿದ್ದರೆ A ನ ಮೌಲ್ಯವನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಇದು ಮಾಡೆಲ್ ಟೆಸ್ಟ್ ಅಲ್ಲಿ ಬಂದಂತಹ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂತಂದ್ರೆ ಇಲ್ಲಿ ಏನ್ ಕೊಟ್ಟಾರು ಕೆಲವ್ರಿಗೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಫಸ್ಟಿಗೆ ನಾವು ಏನ್ ಮಾಡ್ಬೇಕು, ಈ ಅನುಪಾತವನ್ನ ಯೂಸ್ ಮಾಡ್ಕೋಬೇಕು. ಯಾವ ರೀತಿ ನೋಡ್ರಿ, A ಅನುಪಾತ B ಅಂತಂದ್ರ 5:7 ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರ, A+B ಅಂದ್ರೆ ಇವುಗಳ ಮೊತ್ತ ಅಂತಂದಾಗ ಇವುಗಳನ್ನ ನಾನು ಕೂಡಿಸಿದ ಮೇಲೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 12 ಬಂತು. ಹೌದಾ, 12 ಒಟ್ಟು ಅನುಪಾತ ಅಂದ್ರೆ ಒಟ್ಟು ಮೊತ್ತವನ್ನ ಕೊಟ್ಟಿದ್ದಾರೆ ಎಷ್ಟು, 48. ಅಂದ್ರ 12ಕ್ಕೆ ಎಷ್ಟು ಇಂಟು ಮಾಡಿದ್ರೆ 48 ಆಕತಿ, 12 × 4 = 48. ಹೌದಾ, ಅದೇ ರೀತಿ ಇಲ್ಲಿ ಕೂಡ ಅವ್ರು ಏನ್ ಕೇಳಿದ್ದು, A ನ ಮೌಲ್ಯ ಎಷ್ಟು ಅಂದಾಗ ನಾವು A ಗೆ ಬರಬೇಕು. A ನ ಮೌಲ್ಯ ಅಂದ್ರೆ ಇದಕ್ಕೂ ಎಷ್ಟು ನಾವು ಇಲ್ಲಿ ಇಂಟು ಮಾಡಿವಿ ಅಷ್ಟೇ ಇಂಟು ಮಾಡಬೇಕು. 5 × 4 ಎಷ್ಟು, 20. A ನ ಮೌಲ್ಯ ಆಪ್ಷನ್ ನಂಬರ್ C ಇಸ್ ರೈಟ್. ಓಕೆ, ಈ ರೀತಿ ಕ್ವಶನ್ಸ್ ನಿಮ್ಮ ಸೆಟ್ಗಳವಲ್ಲ 46, ಕೊನೆಗೆ ಹೋದಂತೆ 25, 24 ಟೆಸ್ಟ್ಗಳಾದ ನಂತರ ಈ ರೀತಿ ಕ್ವಶನ್ಗಳು ಬಂದವ. ಆಲ್ಮೋಸ್ಟ್ ಇವೆಲ್ಲ ಕ್ವಶನ್ಸು ಏನದಾವ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಗಳು ಅದಾವ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಎರಡನೇ ಕ್ವಶನ್ ಏನದಪ್ಪ, ಸಿಂಪ್ಲಿಫಿಕೇಶನ್. ಸಿಂಪ್ಲಿಫಿಕೇಶನ್ ಅಂದಮೇಲೆ ಏನೇನದ ಅಂತೇಳಿ ಫಸ್ಟಿಗೆ ನೋಡಿ. ಇಲ್ಲಿ ಪಾಯಿಂಟ್ ಒಳಗದ ಫಸ್ಟಿಗೆ 0.2 × 0.03 ಅಂದಾಗ ನಾವು ಫಸ್ಟಿಗೆ ಈ 2 ಮತ್ತು 3 ತಗೋರಿ. 2 × 3 ಅಂತಂದ್ರೆ ಏನು, 6 ಬಂತ. ಓಕೆ, ಪಾಯಿಂಟ್ ಆದ್ಮೇಲೆ ಎಷ್ಟು ಅಂಕೆ ಅದಾವ, ಇಲ್ಲಿ 1 ಅದ, ಇಲ್ಲಿ 2 ಅದ, ಟೋಟಲ್ 3 ಆಗ್ಬೇಕು. ಈಗಾಗಲೇ 1 ಅದ, ಈ ಮೇಲೆ 2 0 ಕೊಟ್ಟು 1 ಪಾಯಿಂಟ್ ಕೊಟ್ಟೆ, ಮುಗಿತಾ. ನೆಕ್ಸ್ಟ್ ಇಲ್ಲಿ ಡಿವಿಸಿಬಲ್ ಅದ ನೋಡ್ರಿ. ಓಕೆ, ಮಧ್ಯದಲ್ಲಿ ಪ್ಲಸ್ ಅದ. ಈ ಡಿವಿಸಿಬಲ್ ಇದ್ದದನ್ನ ನಾನು ಬರೀ 1 ಏನ್ ಬರ್ಕೊಂತೀನಿ, 5 ಬರ್ಕೊಂತೀನಿ. ಯಾಕಂತಂದ್ರ ಮೇಲ್ಗಡೆ ಪಾಯಿಂಟ್ ಆದ್ಮೇಲೆ 2 ಅಂಕೆ ಅದ ಅಂತಂದ್ರ ನಾ ಕೆಳಗಡೆ 2 0 ಹಚ್ಕೊಂತೀನಿ. ಕೆಳಗಡೆ 1 ಪಾಯಿಂಟ್ ಅದ ಅಂತಂದ್ರೆ ಮೇಲ್ಗಡೆ 1 0 ಹಚ್ಕೊಂತೀನಿ. ಈ 0 ಹೋಯ್ತು, 1/50 ಉಳಿತು. 1/50 ಅಂತಂದ್ರೆ ಎಷ್ಟು, 1ನ್ನ 50ರಲ್ಲಿ ಭಾಗಿಸಂದಂಗೆ. ಅವಾಗ ಏನ್ ಮಾಡ್ತೀರಿ, ಇಲ್ಲಿ ಪಾಯಿಂಟ್ ಕೊಟ್ಟು 0 ತಗೊಂತೀರಿ, ಮತ್ತೆ ಹೋಗಂಗಿಲ್ಲ, ಮತ್ತೆ 0 ಕೊಟ್ಟು 0 ಅಂದ್ರೆ 52ರಲ್ಲಿ ಎಷ್ಟು, 100 ಅಂದ್ರೆ ಎಷ್ಟು ಬಂತು, 0.02 ಬಂತು. ಇದ್ರ ವ್ಯಾಲ್ಯೂ ಎಷ್ಟು ಬಂತು, 0.02. ಈ ಕಡೆ ಎಷ್ಟದ, 0.006. ಇದನ್ನ ಕೂಡಿಸಿದ ಮೇಲೆ ಎಷ್ಟು ಬಂತಪ್ಪ, 0.026. ನಮ್ದು ಆಪ್ಷನ್ ಒಳಗೆ ಎಲ್ಲದ ನೋಡ್ರಿ, ಆಪ್ಷನ್ ನಂಬರ್ A ಈಸ್ ರೈಟ್. ಸೊ ಈ ತರಹದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್. ಸಿಂಪ್ಲಿಫಿಕೇಶನ್ ಒಳಗೆ ಪಾಯಿಂಟ್ ಒಳಗೆ ಕೊಟ್ಟಾಗ ನೀವು ಆಲ್ಮೋಸ್ಟ್ ಎಲ್ಲರೂ ಹೆದರ್ತೀರಿ. ಸೊ ಹೆದರುವಂಥದ್ದೇನಿಲ್ಲ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. 3ನೇ ಕ್ವಶನ್ ನೋಡ್ರಿ, ಸರಾಸರಿ. ಸರಾಸರಿ ಮೇಲೆ 1 ಅಥವಾ 2 ಕ್ವಶನ್ 100% ಬಂದೇ ಬರ್ತಾವ ಅಂತ ಹೇಳಿ.
ಓಕೆ, ಅದಕ್ಕೋಸ್ಕರ ಕ್ವಶನ್ ಏನದ ನೋಡ್ರಿ, 300, 200, 300 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತಂದಾಗ ಇಲ್ಲಿ ಒಂದು ಇಂಪಾರ್ಟೆಂಟ್, ಇವುಗಳನ್ನೆಲ್ಲ ಕೂಡಿಸ್ಕೊಂಡು ಡಿವೈಡೆಡ್ ಬೈ 3 ಮಾಡಿದ್ರು ಒಂದೇ, ಆದ್ರೆ ಸೀರಿಯಲ್ ಆಗಿತ್ತಂದ್ರ ಅಂದ್ರೆ ಸೀರಿಯಲ್ ಆಗಿ ಸಮಸಂಖ್ಯೆ ಇದ್ದು ಬೆಸ ಸಂಖ್ಯೆ ಇದ್ದು ಆಮೇಲೆ ಸೀರಿಯಲ್ ಆಗಿ ನಂಬರ್ಸ್ ಇದ್ದು ಅಂತಂದ್ರೆ ಆ ಕಡೆ ಈ ಕಡೆ ಈಕ್ವಲ್ ಆಗಿ ಬಿಟ್ಟು ಮಧ್ಯದಲ್ಲಿರುವಂತ ಸಂಖ್ಯೆ ನಮಗೇನಾಗಿರುತ್ತೆ, ಸರಾಸರಿ ಆಗಿರುತ್ತೆ. ಹೌದಾ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು 4ನೇ ಪ್ರಶ್ನೆ, ಒಂದೇ ರೀತಿಯ 13 ಪೆನ್ನುಗಳನ್ನ ಎಷ್ಟದವ, ಒಂದೇ ರೀತಿಯ 13 ಪೆನ್ನುಗಳನ್ನ ಒಟ್ಟು ಬೆಲೆ 65, ಅಂತಹ ಒಂದು ಪೆನ್ನಿನ ಬೆಲೆ ಅಂತಂದಾಗ ಟೋಟಲ್ ಮೊತ್ತ 65, 13 ಪೆನ್ನುಗಳ ಟೋಟಲು ಇದ್ರಲ್ಲಿ ಡಿವೈಡ್ ಮಾಡ್ರಿ, 13 1 13 5 65, ಅಂದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟು, 5 ರೂಪಾಯಿಗಳು. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಈಗ 5ನೇ ಕ್ವಶನ್ ಅನ್ನು ನೋಡ್ರಿ. ಓಕೆ, ಇಲ್ಲಿ ಏನು ಕೇಳಿದ ಕ್ವಶನ್ನು ಅವರು ಇದು ಕೂಡ ಅನುಪಾತದಲ್ಲಿದೆ, ಬಹಳಷ್ಟು ಇಂಪಾರ್ಟೆಂಟು. ಈ ತರಹದ ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಹಳಷ್ಟು ಬಂದವ. ಸೊ ಅದಕ್ಕೋಸ್ಕರ ಅವರು ಕೂಡ ಮಾಡೆಲ್ ಟೆಸ್ಟ್ ಅಲ್ಲಿ ಕೊಟ್ಟಾರ. ಏನದ, ಪಿ ಮತ್ತು ಕ್ಯೂ ಆರ್ 3 ಜನ ಅದಾರ, ಇವರ ಅನುಪಾತ ಎಷ್ಟದ, 2 3 5, ಇವರ ಒಟ್ಟು ಮೊತ್ತ ಎಷ್ಟದ ರೀ, 6400. ಇವರಿಗೆ ಹಂಚಿಕೆ ಮಾಡ್ಯಾರ. ಹೆಂಗ್ ಮಾಡ್ಯಾರ, 2 3 5 ಅನುಪಾತದಲ್ಲಿ ಹಂಚಿಕೆ ಮಾಡ್ಯಾರ. ಒಟ್ಟು ಅನುಪಾತ ಎಷ್ಟಾಯ್ತು, 5 5 10 ಆಯ್ತು. 10 ಅಂದ್ರನ ಒಟ್ಟು ಮೊತ್ತ ನಮ್ದು ಎಷ್ಟದ, 6400. ಈಗ 6400 ಅಂದ್ರೆ ಇದು 10ಕ್ಕೆ ಎಷ್ಟು ಇಂಟು ಮಾಡ್ಯಾರ, 640 ಇಂಟು ಮಾಡ್ಯಾರ. ಅವ್ರು ಕೇಳಿದ್ದೆ ಅದು ಕ್ಯೂ ಅವರಿಗೆ ಸಿಗುವ ಪಾಲು ಎಷ್ಟು. ಕ್ಯೂ ಅಂದ್ರೆ ಎಷ್ಟು, ಇದು ಪಿ, ಇದು ಕ್ಯೂ, ಇದು ಆರ್, ಅಂದ್ರೆ 3 ಅಂದ್ರೆ ಎಷ್ಟು ಅಂತಂದಾಗ ಇಲ್ಲಿ ಕೂಡ 640 ಇಂಟು ಮಾಡ್ರಿ. 640 ಇಂಟು ಮಾರ ಎಷ್ಟಾಯ್ತು, 640 ಇಂಟು 3 ಅಂತಂದಾಗ 0 3 4 12 3 6 18 1 19, ಅಂದ್ರೆ 1920 ರೂಪಾಯಿಗಳು ಕ್ಯೂ ಅವರ ಪಾಲಾಗಿರುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, 6ನೇ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ, ಯಾವ ರೀತಿ ಕ್ವಶನ್ ಅದ ಅಂತೇಳಿ. ಪರ್ಸೆಂಟೇಜ್ ಮೇಲೆ ಅದ, ಬಹಳಷ್ಟು ಇಂಪಾರ್ಟೆಂಟ್. ಪರ್ಸೆಂಟೇಜ್ ಮೇಲೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋದು ನಾ ಫಸ್ಟಿಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಓಕೆ, ಕ್ವಶನ್ ಅನ್ನ ನೋಡಿ, ಎಕ್ಸ್ ಅನ್ನ 35%, ಎಕ್ಸ್ ಅಂದ್ರೆ ಗೊತ್ತಿಲ್ಲ, ಇದ್ರದ್ದು 35% ಅಂದ್ರೆ ಎಷ್ಟು ಅಂದ್ರೆ ಗೊತ್ತಿಲ್ಲ, ಇದು ಪರ್ಸೆಂಟೇಜ್ ಈಕ್ವಲ್ ಟು ಇದು ಈಕ್ವಲ್ ಎದಕ್ಕಾಗತ್ತಂದ್ರೆ 87.5 ಆಗುತ್ತೆ. ಅಂದಾಗ ಎಕ್ಸ್ ನ ಬೆಲೆ ಎಷ್ಟು, ಕೊಟ್ಟಂತಹ ಒಂದು ಸೆಂಟೆನ್ಸ್ ಅನ್ನ ಇಕ್ವೇಶನ್ ಅಲ್ಲಿ ಬರೆಯುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಓಕೆ, ಡನ್. ಈ 100 ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಅವಾಗ ಇಂಟು ಆಗುತ್ತಾ, ಇಂಟು ಆದ್ಮೇಲೆ ಎಷ್ಟಾಗುತ್ತಾ, 875, ಮುಂದೆ 1 0 ಉಳಿಯುತ್ತೆ. ಆಮೇಲೆ ಈಕ್ವಲ್ ಟು ಈ ಕಡೆ ಎಕ್ಸ್ ಅದ, ಈ 35 ಡಿವೈಡೆಡ್ ಬೈ ಮಾಡಿದ್ರೆ ಇಲ್ಲಿ ಬರುತ್ತೆ. ಹೌದಾ, ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ. ಎಷ್ಟರಲ್ಲಿ ಮಾಡೋನು, ಫಸ್ಟಿಗೆ 5ರಲ್ಲಿ ಮಾಡೋನು. 5 7 35, ಆಮೇಲೆ 5 1 5, 3 ಉಳಿತು, 5 7 35, 2 ಉಳಿತು, 5 5 25, 1 0. ನೆಕ್ಸ್ಟು 7 1 7 2 14, 3 ಉಳಿತು, 7 5 35, 1 0, ಅಂದ್ರೆ 250. ಆ ಎಕ್ಸ್ನ ಬೆಲೆ ಎಷ್ಟು, 250. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. ವೆರಿ ಇಂಪಾರ್ಟೆಂಟ್. 100% ಒಂದು ಕ್ವಶನ್ ಅಂತೂ ಯಾರಿಗಾದ್ರೂ ಬಂದೇ ಬರುತ್ತೆ. ಓಕೆ, ಡನ್. ಮುಂದೆ ಹೋಗೋಣ. ನೆಕ್ಸ್ಟು 7ನೇ ಪ್ರಶ್ನೆಯನ್ನ ನೋಡ್ರಿ. ಒಂದು ಮಳೆಯ ದಿನದಂದು ನೋಡ್ರಿ, ಒಂದು ಮಳೆಯ ದಿನದಂದು 50 ವಿದ್ಯಾರ್ಥಿಗಳಿರುವ 30ರಷ್ಟು ವಿದ್ಯಾರ್ಥಿಗಳು ಹಾಜರಿದ್ದರು. 30ರಷ್ಟು ಬಂದಾರ, ಹಂಗಾದ್ರ ಗೈರಾದ ವಿದ್ಯಾರ್ಥಿಗಳೆಷ್ಟು, ಅಂದ್ರೆ ಅಬ್ಸೆಂಟ್ ಇದ್ದಂತಹ ವಿದ್ಯಾರ್ಥಿಗಳು ಎಷ್ಟು ಅಂತಂದಾಗ ಈಗ ನೋಡ್ರಿ, 50 ಟೋಟಲ್ ಅದಾರ, ಈಗ 30 ಜನ ಪ್ರೆಸೆಂಟ್ ಅದಾರ, ಅಂದ್ರೆ ಉಳಿದವ್ರು ಎಷ್ಟು, 100% ಒಳಗೆ 70% ಆಯ್ತು. ಹೌದಾ, ಅಂದ್ರೆ 50ರ ಶೇಕಡ 70% ಅಂದ್ರೆ ಎಷ್ಟು ಅಂತಂದಾಗ ಇದನ್ನ ಡೈರೆಕ್ಟ್ ನಾವು ಸಿಂಪ್ಲಿಫೈ ಮಾಡ್ತೀವಿ. ನೋಡ್ರಿ, ನಿಮ್ ಪ್ರಕಾರ ಹೋದ್ರೆ ಹೆಂಗ್ ಮಾಡ್ತೀರಿ, 70 ಡಿವೈಡೆಡ್ ಬೈ 100 ಮಾಡ್ತೀರಿ, ಈ 0 ಈ 0 ಈ 0 ಈ 0, 5 ಒಳ್ಳೆ 35 ಅಂತ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಡೈರೆಕ್ಟ್ ಹೆಂಗ್ ಮಾಡ್ಬೇಕ, ಕೆಳಗಡೆ 2 0 ಬರ್ತವೆ ಪರ್ಸೆಂಟೇಜ್ ಅಂತಂದ್ರೆ ಈ 0 ಈ 0 ಹೋಯ್ತು, 5 ಒಳ್ಳೆ 35 ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದವರು. ಎಷ್ಟು ಶಾರ್ಟ್ ಆಗಿ ಮಾಡ್ತೀವಲ್ಲ ಅಷ್ಟು ಟೈಮ್ ಸೇವ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, 8ನೇ ಕ್ವಶನ್ ಅನ್ನ 6 ಸೆಂಟಿಮೀಟರ್ 9 ಸೆಂಟಿಮೀಟರ್ ಮತ್ತು 11 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವಂತಹ ಒಂದು ತ್ರಿಕೋನದ ಸುತ್ತಳತೆ. ನೋಡ್ರಿ, ಒಂದು ತ್ರಿಕೋನದ ಒಂದು ಅವುಗಳ ಬಾಹುಗಳು ವ್ಯತ್ಯಾಸದಲ್ಲಿದಾವೆ. ಒಂದು 6 ಆದ್ರ, ಒಂದು 9 ಅದ, ಒಂದು 11 ಅದ. ಅಂದ್ರೆ ಇದು ಯಾವ ತ್ರಿಭುಜ ಅಂತಂದ್ರ ವಿಷಮ ಬಾಹು ತ್ರಿಭುಜ. ಅಂದ್ರೆ 3 ಬಾಹುಗಳು ಬೇರೆ ಬೇರೆ ಆಗಿರ್ತವ.
ಅದಕ್ಕೋಸ್ಕರ ಇದ್ರದ ಸುತ್ತಳತೆ ಕಂಡಿಡಿ ಅಂತಂದಾಗ ನಾವೇನ್ ಮಾಡ್ತೀವಿ, ಮೂರು ಬಾಹುಗಳನ್ನ ಕೂಡಿಸಿದ್ರ ಅದ್ರದ ಪೆರಿಮೀಟರ್ ಅಂದ್ರೆ ಸುತ್ತಳತೆ ಗೊತ್ತಾಗುತ್ತೆ. ಎಷ್ಟು ಬರುತ್ತಪ್ಪ? 926. ಟೋಟಲ್ ಎಷ್ಟು? 26 ಸೆಂಟಿಮೀಟರ್ ಅದರ ಏನು ಒಂದು ಸುತ್ತಳತೆ ಅಂತಂದಾಗ ಇದರ ಒಂದು ತ್ರಿಭುಜದ ವಿಷಮ ಬಾಹು ತ್ರಿಭುಜದ ಸುತ್ತಳತೆ ಅಂತಂದಾಗ ಫಾರ್ಮುಲಾ ಏನು? A ಪ್ಲಸ್ ಬಿ ಪ್ಲಸ್ ಸಿ. ವೆರಿ ಇಂಪಾರ್ಟೆಂಟು. ನಾನು ಆಲ್ರೆಡಿ ಹೇಳಿದ್ದೀನಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಒನ್ ಡೈಮೆನ್ಷನಲ್ ಫಿಗರ್ ಅದಾವಲ್ಲ, ಯಾವ್ಯಾವಪ್ಪ ಅಂತಂದ್ರೆ ಚೌಕ, ಆಯತ, ವೃತ್ತ, ಆಮೇಲೆ ತ್ರಿಭುಜ. ತ್ರಿಭುಜದಲ್ಲಿ 3 ಅದಾವ. ಇವೆಲ್ಲ ನೀವು 100% ಸುತ್ತಳತೆ ಮತ್ತು ವಿಸ್ತೀರ್ಣ ಫಾರ್ಮುಲಾ ನೆನಪಿಡ್ಲೇಬೇಕು. ಅದ್ರ ಮೇಲೆ ಕ್ವಶನ್ಸ್ ಬರ್ತಾವ. ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. 9ನೇ ಪ್ರಶ್ನೆ. ನೆಕ್ಸ್ಟ್ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟು. ಪ್ರೀವಿಯಸ್ ಇಯರ್ ಅಲ್ಲಿ ಬಹಳಷ್ಟು ಕ್ವಶನ್ ಬಂದವು. 6 ಬಾಹುಗಳನ್ನು ಹೊಂದಿರುವಂತಹ ಬಹುಭುಜಾಕೃತಿಯನ್ನ ಏನೆಂದು ಕರೆಯುತ್ತಾರೆ? 6 ಬಾಹುಗಳನ್ನ ಹೊಂದಿರುವಂತಹ. ಫಸ್ಟ್ ಈಗ ನೋಡ್ರಿ, 3 ಬಾಹುಗಳನ್ನ ಹೊಂದಿರುವಂತಹ ಒಂದು ಆಕೃತಿಗೆ ಏನಂತೀವಿ? ತ್ರಿಕೋಣ ಅಂತೀವಿ ಅಥವಾ ತ್ರಿಭುಜ ಅಂತೀವಿ. ಇದು ಕೂಡ ನಿಮಗ ಕೇಳ್ಯಾರ. ಓಕೆ, ಆಮೇಲೆ 4 ಬಾಹು ಹೊಂದಿರುವಂತದ್ದು ಒಂದು ಆಯತ ಆಗಿರುತ್ತೆ, ಒಂದು ಚೌಕ. 4 ಬಾಹುಗಳಾಗಿದ್ರ ಒಂದು ಆಯತ ಅಥವಾ ಚೌಕ. ಚೌಕದಲ್ಲಿ 4 ಬಾಹುಗಳು ಸೇಮ್ ಇರ್ತವ, ಆಯತದಲ್ಲಿ ಅಪೋಸಿಟ್ ಅಭಿಮುಖ ಬಾಹುಗಳು ಸೇಮ್ ಇರ್ತವ. ಓಕೆ, ಡನ್. ನೆಕ್ಸ್ಟ್ 5 ಬಾಹುಗಳನ್ನ ಹೊಂದಿರುವಂತದ್ದು ಪಂಚಭುಜಾಕೃತಿ. ಓಕೆ, ಪಂಚಭುಜಾಕೃತಿ. ನೆಕ್ಸ್ಟ್ 6 ಬಾಹುಗಳನ್ನು ಹೊಂದಿರುವಂತದ್ದು ಷಟ್ಭುಜಾಕೃತಿ. ಎಟ್ಟು ಹೆಕ್ಸಾಗಾನ್ ಅಂತೀವಿ. ಇಲ್ಲದ ನೋಡ್ರಿ, ಆಪ್ಷನ್ ನಂಬರ್ 2 ಷಡ್ಭುಜಾಕೃತಿ. ಷಡ್ಭುಜಾಕೃತಿ. ಓಕೆ, ಅದೇ ರೀತಿ 7 ಇಲ್ಲ, 8 ಅಂದ್ರ ಆಕ್ಟಾಗಾನ್ ಅಂತೀವಿ, ಅಷ್ಟಭುಜಾಕೃತಿ ಅಂತೀವಿ, ಅಷ್ಟಭುಜಾಕೃತಿ. ಓಕೆ, ನೆಕ್ಸ್ಟ್ 10 ಬಾಹುಗಳನ್ನ ಹೊಂದಿರುವಂತದ್ದು ದಶಭುಜಾಕೃತಿ ಅಥವಾ ಡೆಕಾಗಾನ್ ಅಂತೀವಿ. ಇಲ್ಲದ ನೋಡ್ರಿ, ಇವೆಲ್ಲವೂ ವೆರಿ ವೆರಿ ಇಂಪಾರ್ಟೆಂಟು. ಬಂದ್ರೆ ಇಷ್ಟೊಳಗ ಬರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆಯನ್ನ ನೋಡ್ತಾವ. ಒಂದು ಆಯತದ ಉದ್ದ 15 ಮೀಟರ್, ಅದರ ಕರ್ಣ ಏನಾಗೈತಪ್ಪ 17 ಮೀಟರ್ ಆಗೈತಿ. ಹಂಗಾದ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳ. ವೆರಿ ಇಂಪಾರ್ಟೆಂಟು. ಇಲ್ಲಿ ಮಾಡಬೇಕಾಗಿದ್ದು ಒಂದೇ, ಫಸ್ಟಿಗೆ ನಾವು ಒಂದು ಆಯತದ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಬಾಹು 15 ಅದ, ಅದರ ಕರ್ಣ ಎಷ್ಟದ ರೀ 17 ಅದ ಅಂದಾಗ ನನಗೆ ಇದೊಂದು ಏನು ಲಂಬಕೋನ ತ್ರಿಭುಜ ಬಂತು. ಅದ ಇಲ್ಲಿ ಲಂಬಕೋನ ತ್ರಿಭುಜ ಅಂತಂದಾಗ ಇಲ್ಲಿ ಪೈಥಾಗೋರಸ್ ಥಿಯರಮ್ ಆ್ಯಡ್ ಆಗತ್ತೆ. ಏನಪ್ಪಾ ಅಂತಂದ್ರ AC² = AB² + BC² ಅಂತಂದ್ರ ಯಾವುದೇ ಒಂದು ಲಂಬಕೋನ ತ್ರಿಭುಜದ 2 ಬಾಹುಗಳ ವರ್ಗಗಳ ಮೊತ್ತವು ಉಳಿದೊಂದು ಬಾಹುಗಳ ಅಂದ್ರ ಉಳಿದ ಬಾಹು ಯಾವುದು? ಕರ್ಣ. ಕರ್ಣದ ವರ್ಗದ ಮೊತ್ತಕ್ಕೆ ಸಮವಾಗಿರುತ್ತದೆ. ನನಗೆ AC ಗೊತ್ತಿಲ್ಲ, ಅದ ಗೊತ್ತದ ಎಷ್ಟು? 17². ನೆಕ್ಸ್ಟ್ AB ಗೊತ್ತದ? ಇಲ್ಲ, ಅದನ್ನ AB ಮಾತ್ರ ಹಂಗೆ ಇಟ್ಕೊಂಡ್ಬಿಡ್ರಿ. BC ಎಷ್ಟದ? 15². ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಬರ್ಬೇಕಂತ ಹೇಳಿದ್ದು ವೆರಿ ಇಂಪಾರ್ಟೆಂಟ್. ಇದು ಲಾಸ್ಟ್ ಟಾಪಿಕ್ ಆದ್ರೂ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಅಪ್ಲೈ ಆಗುತ್ತೆ. ಓಕೆ, ಡನ್. ಇಲ್ಲಿ ನೋಡ್ರಿ, ನಾವೀಗ ಅವುಗಳ ಒಂದು ಸ್ಕ್ವೇರ್ ಅನ್ನ ಈ 15 ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. 17² ಎಷ್ಟು? 289. ಹೌದಾ? 289. ಆಮೇಲೆ ನೆಕ್ಸ್ಟ್ ಈ 15² ಈ ಕಡೆ ಬಂದ್ರೆ 225 ಆಗುತ್ತೆ. ಈ ಕಡೆ ಎಷ್ಟು ಬಂತು? AB². ಇಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 64. ಆದ್ರೆ ನನಗೆ ಬೇಕಾಗಿದ್ದು AB ಮಾತ್ರ ಬೇಕಾಗೈತಿ. ಇದು ಸ್ಕ್ವೇರ್ ಈ ಕಡೆ ಬಂದ್ರೆ ರೂಟ್ ಆಗುತ್ತೆ. ಅವಾಗ AB = ಎಷ್ಟಾಗತ್ತೆ? 8 ಮೀಟರ್ ಆಯ್ತು. ಹೌದಾ? 8 ಮೀಟರ್. ಈಗ ನನಗೆ ಏನಾಗೈತಿ? ಎಲ್ಲೂ ಸಿಕ್ಕದ. ಹೌದಾ? ನೋಡಿ, ಎಲ್ಲೂ ಆಲ್ರೆಡಿ ಕೊಟ್ಟಾರ 15 ಮೀಟರ್. ಬಿನು ಸಿಕ್ ನನಗೀಗ 8 ಮೀಟರ್. ಈಗ ಸುತ್ತಳತೆ ಪೆರಿಮೀಟರ್ ಅಂತೀವಿ. ಎಷ್ಟು ಬಂತಪ್ಪ ಅಂತಂದ್ರೆ 2 × L + B ಅಂತೀವಿ. ಹೌದಾ? 2 × L + B ಅಂತಂದಾಗ 2 ಅಲ್ಲೇ ಇಟ್ಕೊಂಡ್ಬಿಡ್ರಿ. ಇವೆರಡು ಪ್ಲಸ್ ಮಾಡಿದ್ರೆ ಎಷ್ಟಾಯ್ತು? 15 23 ಆಯ್ತು. 23 × 2 ಅಂದ್ರೆ 46 ಮೀಟರ್ ಏನು ಸುತ್ತಳತೆ. ಆಪ್ಷನ್ ನಂಬರ್ 4 ಈಸ್ ರೈಟ್.
ಇಲ್ಲಿ ಸರ್ ಇಷ್ಟು ಲೆಂದಿ ಆಗುತ್ತಾ, ಹೆಂಗ್ ಟೈಮ್ ಸೇವ್ ಆಗುತ್ತಾ ಅಂತಂದ್ರೆ ಕೆಲವೊಂದು ತ್ರಿವಳಿಗಳು ಅಂತ ಬರ್ತಾವ. ತ್ರಿವಳಿಗಳು ಅಂತಂದಾಗ ಇಲ್ಲಿ ಈಗ 15 ಇತ್ತಂದ್ರೆ ಇದು 17 ಅದ, ಈ ಕಡೆದ ಎಷ್ಟಿರುತ್ತ 8 ಇದ್ದೇ ಇರುತ್ತೆ. ಅಂದ್ರೆ ಒಂದು ಬಾಹು 8, ಇನ್ನೊಂದು 15 ಆಗಿತ್ತಂದ್ರ ಇನ್ನೊಂದು 17 ಆಗಿರ್ಲಕ್ಕ ಬೇಕು. ಒಂದು 3 ಆಗಿತ್ತಂದ್ರ ಒಂದು 4 ಆಗಿತ್ತರ ಇನ್ನೊಂದು 5 ಆಗಿರ್ಬೇಕು. ಈ ತ್ರಿವಳಿಗಳು ನೆನಪಿತ್ತಂದ್ರ ಈ ಪೈಥಾಗೋರಸ್ ಥಿಯರಮ್ ನಮಗ ಮಾಡುವ ಅವಶ್ಯಕತೆ ಇರಂಗಿಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. 11ನೇ ಪ್ರಶ್ನೆಯನ್ನ ನೋಡ್ರಿ. ಗಂಟೆಗೆ 86 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ಕಾರು 3 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತದೆ. ಹಾಗಾದರೆ ಪ್ರಯಾಣದ ಅದರ ಒಟ್ಟು ದೂರ ಎಷ್ಟು ಅಂತಂದ. ಅಂದಾಗ ದೂರ ಕೇಳ್ಯಾರಂದ್ರೆ ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅದ. ಅಂದ್ರೆ ಅದು ತೆಗೆದುಕೊಂಡಂತಹ ವೇಗ ಆಮೇಲೆ ಅದರ ಸಮಯ ಎಷ್ಟು ಗಂಟೆಗಳ ಕಾಲ ಹೋಗಿದೆ ಇಂಟು ಮಾಡಿಬಿಟ್ರೆ ಮುಗಿದು ಹೋಗುತ್ತಾ. ನನಗೆ ಟೋಟಲ್ ಡಿಸ್ಟನ್ಸ್ ದೂರ ಸಿಗುತ್ತೆ. 3 6 18, ಕೊನೆಯ ಅಂಕಿ 8 ಎಲ್ಲದ ನೋಡ್ರಿ. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ಓಕೆ, 8 3 24 1 25, ಟೋಟಲು 258 ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಿರುವಂಥದ್ದು. ಓಕೆ, ಡನ್. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನ ನೋಡ್ರಿ. ಇಲ್ಲಿ ಲಸ ಮಸ ಮೇಲೆ 100% 1 ಅಥವಾ 2 ಕ್ವಶನ್ ಬಂದೇ ಬರ್ತಾವ. ಮಿನಿಮಮ್ ಅಂದ್ರೂ ಒಂದು ಮ್ಯಾಕ್ಸಿಮಮ್ 100% ಬರ್ತಾವ. ಇಲ್ಲಿ ಏನದ 120 ಮತ್ತು ಎಕ್ಸನ ಲಸ 480, ಅವುಗಳ ಮಸ 120 ಆಗಿದ್ದರೆ ಎಕ್ಸನ ಮೌಲ್ಯವೆಷ್ಟು ಅಂತಂದಾಗ ಫಸ್ಟಿಗೆ ನನಗೊಂದು ಇಲ್ಲಿ ಫಾರ್ಮುಲಾ ಬರುತ್ತೆ. ಏನಪ್ಪಾ ಅಂತಂದ್ರೆ ಎ ಇಂಟು ಬಿ ಈಕ್ವಲ್ ಟು LCM ಇಂಟು HCF ಅಂತಂದ್ರೆ ಯಾವುದೇ 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಕೊಟ್ಟದ್ದೇನೇನದ ಒಂದು ಸಂಖ್ಯೆ 120 ಅದ, ಆದ್ರೆ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ. ಲಸ ಎಷ್ಟದ 480 ಅದ, ಅದೇ ರೀತಿ 120 ಮಸ ಅದ. ವೆರಿ ಈಸಿ ಕೊಟ್ಟಿರ್ತಾರೆ. ಯಾಕಂತಂದ್ರೆ ಇದು 120 ಈ ಕಡೆ ಡಿವೈಡೆಡ್ ಬೈ ಆಗತ್ತೆ. ಅಂದಾಗ ಎಕ್ಸ್ ಈಕ್ವಲ್ ಟು 480 ಇಂಟು 120 ಡಿವೈಡೆಡ್ ಬೈ 120. ಈ 120 ಹೋಯ್ತು. ಎಕ್ಸ್ನ ಬೆಲೆ ಎಷ್ಟು 480. ಆಪ್ಷನ್ ನಂಬರ್ 4 ಈಸ್ ರೈಟ್. ವೆರಿ ಸಿಂಪಲ್. ಅಲ್ಲೇನು ಸಿಂಪ್ಲಿಫಿಕೇಶನ್ ಇಲ್ಲ, ಸೇಮ್ ವ್ಯಾಲ್ಯೂಸ್ ಅದಾವ, ಡಿವೈಡ್ ಆಗ್ಬಿಡ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ 13ನೇ ಕ್ವಶನ್ ಏನದ ಅಂತೇಳಿ. 3 ಸ್ನೇಹಿತರ ಸರಾಸರಿ 24. ನೋಡ್ರಿ 3 ಜನ ಅದರ, ಅವ್ರ ಸರಾಸರಿ ಎಷ್ಟದ 24 ಅದ. ಹಂಗಾದ್ರೆ ಇಬ್ಬರ ವಯಸ್ಸು 20 ವರ್ಷ ಮತ್ತು 28 ವರ್ಷ. ಒಂದಿಬ್ಬರದಾರ 3 ಜನದಾಗ 2 ಜನದ ವಯಸ್ಸು ಅದ. ಎಷ್ಟು ಟೋಟಲು ಆಡ್ ಮಾಡಿದ್ರೆ 48. ಹಾಗಾದ್ರೆ 3ನೇ ವ್ಯಕ್ತಿದ ಎಷ್ಟು 24 3 ಇಂಟು ಮಾಡಿ. 3 4 12, 3 6 1 7, 24 3 70. ಹೌದಾ, ಬಂತ? ಎಸ್. ಈಗ ಈ 72ರಾಗ ಈ ಇಬ್ಬರು ಜನದನ್ನ 48ನ ತೆಗೆದ್ನಿ ಅಂದ್ರೆ ಎಷ್ಟು ಉಳಿತದ? 2ರಾಗ ಇಲ್ಲಿ 6 ಉಳಿತ, ಸರಿ 4 ಉಳಿತ. ಕೊನೆಯ ಅಂಕಿ 4 ಎಲ್ಲದ? ಇಲ್ಲ, 24. ಹೌದಾ? ಈ 3ರಾಗ ಇಬ್ಬರು ತೆಗೆದ್ರೆ ನನಗೆ ಎಷ್ಟು ಬರುತ್ತೆ? ಒಬ್ಬಂದು ವಯಸ್ಸು ಸಿಗುತ್ತಾ? ಅದೆಷ್ಟು? 24 ವರ್ಷ. ಆಪ್ಷನ್ ನಂಬರ್ 3 ಈಸ್ ರೈಟ್. ವೆರಿ ಈಸಿ. ಓಕೆ, ಸರಾಸರಿ ಮೇಲೆ ಇದೆ ನೋಡ್ರಿ. ಡನ್. ಓಕೆ, 14ನೇ ಪ್ರಶ್ನೆಯನ್ನು ನೋಡ್ರಿ. 7/4 ಏನದ ರೀ? 7 ಡಿವೈಡೆಡ್ ಬೈ 4 ಇದಕ್ಕೆ ಸಮವಾಗಿರುವುದು ಯಾವುದು? ಅಥವಾ ಇದು ಹೆಂಗೆ ಕೇಳ್ತಾರ, ಇದನ್ನ ಪ್ರತಿಶತದಲ್ಲಿ ಎಷ್ಟಾಗುತ್ತದೆ, ಶೇಕಡಾದಲ್ಲಿ ಎಷ್ಟಾಗುತ್ತದೆ ಅಂತಂದಾಗ ಇದು ಮಲ್ಟಿಫಿಕೇಶನ್ ಆಫ್ 100 ಮಾಡ್ಬೇಕು. 4 1 4 2 8, 2 ಉಳಿತು, 4 5 20. 25 ಇಂಟು 7 ಮಾಡ್ಬೇಕು ನಾನು. 7 5 35, 7 5 14, 14 3 17 ಅಂತಂದ್ರೆ ಟೋಟಲ್ 175% ಇದು ಸಮವಾಗಿರುತ್ತದೆ. ವೆರಿ ಸಿಂಪಲ್. ಇದು 14ನೇ ಪ್ರಶ್ನೆ. ಆದ್ರೆ ನೆಕ್ಸ್ಟ್ 15ನೇ ಪ್ರಶ್ನೆಯನ್ನ ನೋಡ್ರಿ. 20 ಮಿಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕನ್ಫ್ಯೂಸ್ ಮಾಡಿರ್ತಾನ, ಡಿಟೇಲ್ ಆಗಿ ಕ್ವಶನ್ ಅನ್ನ ಓದ್ಬೇಕು. 20 ಮಿಲಿಲೀಟರ್ ಹಾಲನ್ನ 4 ಲೀಟರ್ ನೀರಿಗೆ ಮಿಶ್ರಣ ಮಾಡಿಲಾಗುತ್ತದೆ. ಮಿಶ್ರಣದ ನೀರು ಮತ್ತು ಹಾಲಿನ ಅನುಪಾತ. ಇಲ್ಲಿ ಕೊಟ್ಟಂತದ್ದು ಹಾಲು ಫಸ್ಟ್ ಕೊಟ್ಟಾನ, ನೀರು ಸೆಕೆಂಡ್ ಕೊಟ್ಟಾನ. ಅವ್ರು ಕೇಳಿದ್ದು ಫಸ್ಟಿಗೆ ನೀರು ಕೇಳಾನ. ನೀರ್ ಏನದ 4 ಲೀಟರ್. ಫಸ್ಟ್ ಏನ್ ಕೇಳಾನ ಅದನ್ನ ಬರ್ಬೋದು. ಅವ್ನು ಕೊಟ್ಟದ್ದು ಬೇಕಾದ ಕೊಡ್ಲಿ. ಮಿಲಿ ಲೀಟರ್. ಹೌದಾ, ಮಿಲಿ ಲೀಟರ್. ಈಗ 400 ಅಂತ 4 ಲೀಟರ್ ಅಂತಂದ್ರೆ ಮಿಲಿ ಲೀಟರ್ ಅಲ್ಲಿ ಎಷ್ಟಾಗುತ್ತ? 4000 ಮಿಲಿ ಲೀಟರ್. ಇದು 20 ಆಯ್ತು.
ಸಿಂಪ್ಲಿಫೈ ಈ 0 ಈ 0 2 ಒಂದರಲ್ಲೇ 2 2 4 2 0 ಅಂದ್ರೆ 200 ಅನುಪಾತ 1 ಎರಡನೇ ಆಪ್ಷನ್. ಒಂದು ವೇಳೆ ನೀ ಮಿಸ್ ಆಗಿ ಫಸ್ಟಿಗೆ ಅವ್ರಿಗೆ ಕೇಳಿದ್ದು ಇದು ನೀರು ಇದು ಹಾಲು, ನೀ ಒಂದು ವೇಳೆ ಇಲ್ಲಿ ಕೊಟ್ಟಂಗ ಎಲ್ಲರ ಬರ್ಕೊಂಡೆ ಅಂದ್ರೆ ಆಪ್ಷನ್ ಕೂಡ ನಿಮ್ಗೆ ಕೊಟ್ಟಾರ ನೋಡ್ರಿ. ಯಾಕಂತಂದ್ರೆ ನೀವು ಅವಸರನ್ಯಾಗ ಎಲ್ಲರೇ ಫಸ್ಟ್ ಹಾಲು ಅನುಪಾತ ನೀರು ಮಾಡಿದ್ರೂ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೀವು ಕ್ವಶನ್ ಅನ್ನ ನೀಟಾಗಿ ಓದ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ನಮ್ಮ ಏನದಪ್ಪ ಟೋಟಲು 15 ಪ್ರಶ್ನೆಗಳು ಏನಿರ್ತಾವ ಮ್ಯಾಥ್ಸ್ ಒಳಗಿರ್ತಾವ. ಓಕೆ, 15 ಮ್ಯಾಥ್ಸ್ ಆದ್ರೆ ನೆಕ್ಸ್ಟ್ ನಮಗೆ ಏನಿರ್ತಾವ 5 ರೀಸನಿಂಗ್ ಇರ್ತಾವ. ಈ 5 ರೀಸನಿಂಗ್ ಒಳಗೆ ಒಂದನೇ ಕ್ವಶನ್ ಏನದ, ತರಗತಿಯನ್ನ ಪ್ರವೇಶಿಸಲು ಸಾಲಿನಲ್ಲಿ 28 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ಕಿಮಾಯ ಸಾಲಿನಲ್ಲಿ ಕೊನೆಯ 5ನೇ ಸ್ಥಾನದಲ್ಲಿದ್ದರೆ ಮೊದಲಿನಿಂದ ಎಷ್ಟನೇ ಸ್ಥಾನ. ಹಿಂಗೆ ಕೊಟ್ಟಾಗ ಒಟ್ಟು ಸಂಖ್ಯೆಯಲ್ಲಿ ಅವರ ಒಂದು ಕಡೆಯಿಂದ ಬಂದಂತಹ ನಂಬರ್ ಅನ್ನ ಮೈನಸ್ ಮಾಡಬೇಕು. ಬರುವಂತಹ ನಂಬರ್ ಎಷ್ಟು 23 ಆಗಿರುತ್ತೆ. ಆದ್ರೆ ನಾವು ಮೊದಲಿನಿಂದ ಕೌಂಟ್ ಮಾಡುವಾಗ ಆ ವ್ಯಕ್ತಿಯನ್ನು ಮತ್ತೆ ನಾವು ಕೌಂಟ್ ಮಾಡ್ತೀವಿ. ಆವಾಗ ಇದಕ್ಕೆ +1 ಆ್ಯಡ್ ಮಾಡಬೇಕು. ಆವಾಗ ಮೊದಲಿನಿಂದ ಅವರ ಸ್ಥಾನವೆಷ್ಟು 24. ಡೈರೆಕ್ಟ್ 23 ಹಾಕಿದ್ರೂ ಆಪ್ಷನ್ದಾಗದ, ಆದ್ರೆ ಅದು ತಪ್ಪು. ವೆರಿ ಇಂಪಾರ್ಟೆಂಟ್. ನೀವು ಮಾಡಿರ್ತೀರಿ ಅವಸರದಾಗ ಏನು ಮಾಡ್ತೀರಿ, ಯಾವುದೋ ಒಂದು ಹಾಕಿಬಿಡ್ತೀರಿ. ಹೌದಾ? 17ನೇ ಕ್ವಶನ್, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಒಂದು ಕ್ವಶನ್ 100% ಬಂದೇ ಬರುತ್ತೆ, ಅಥವಾ ಎರಡೂ ಬರ್ಬೋದು. BALM ನೋಡಿ ಏನಂತ ಬರ್ತಾರೆ, BALM ಎಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಸ್ವಲ್ಪ ಡಿಫ್ರೆಂಟ್ ಅದ, ಅದಕ್ಕೋಸ್ಕರ ನಾನು ತಗೊಂಡಿದ್ದೆ. ಈ ಪದವನ್ನ 2 1 6 5 ಅಂತ ಹೇಳಿ ಬರ್ತಾರ. ನೆಕ್ಸ್ಟು LAMB ಅಂತೇಳಿ ಇದನ್ನ ಏನಂತ ಬರ್ತಾರ ಅಂದ್ರೆ 6 1 5 2 ಅಂತೇಳಿ ಬರ್ತಾರ. ನೆಕ್ಸ್ಟು PALM ಅಂತ ಬರ್ತಾರ. ಇದನ್ನ 7 1 6 5 ಅಂತೇಳಿ ಬರ್ತಾರ. ಇಲ್ಲಿ ಎಂ ಎಂಬ ಪದವನ್ನ ಏನಂತ ಬರ್ದಾರ ಅಂತ ಹೇಳಿ ಕೇಳ್ಯಾರ. ಆದ್ರೆ ಕೆಲವೊಂದು ಹಿಂದೆ ಮಾಡಿರುವಂತಹ ಒಂದು ಸ್ವಲ್ಪ ಕ್ವಶನ್ಸ್ ಅದಾವ ಮಾಡೆಲ್ ಟೆಸ್ಟ್ ಅಲ್ಲಿ. ಇದು ಲಾಸ್ಟಿಗೆ ಸ್ವಲ್ಪ ಹೋದಂತೆ ಸಿಕ್ಕಂತ ಕ್ವಶನ್. ಇದ್ರಲ್ಲಿ 2 ಕೊಟ್ಟಿರ್ತಾರೆ, ಯಾವ್ದಾರ ಸೇಮ್ ಇದೆ ಕೇಳ್ತಿದ್ರು. ಇಲ್ಲಿ ಮೂರು ಕೊಟ್ಟಾರ, 3 ಒಳಗ ಎಲ್ಲಾ ಲೆಟರ್ ಸೇಮ್ ಅದಾವ, ಯಾವುದೋ ಒಂದು ಬೇರೆ ಅಂಕಿ ಕೇಳ್ಯಾರ. ಅವಾಗ ನಾ ಏನ್ ಮಾಡ್ತೀನಿ, ಫಸ್ಟಿಗೆ ಇಲ್ಲಿ ಸೀರಿಯಲ್ ಆಗಿ ಅವರು ಒಂದು ಅಕ್ಷರಕ್ಕ ಒಂದು ಲೆಟರ್ನ ಬರ್ಕೊಟ್ಟು ಹೋಗ್ಯಾರ. ಈಗ ನೋಡ್ರಿ, A 2ನೇದ್ರಾಗದ, ಇದು 2 ಅದ, ಇದು 2ನೇ ಸ್ಥಾನದಾಗದ. ಹೌದಾ? ಇಲ್ಲಿ ನೋಡ್ರಿ 2ನೇ ನಂಬರ್ 1 ಅದ, ಇದು 1 ಅದ, ಇದು 1 ಅದ. ಅಂದ್ರ A ಅಂತಂದ್ರ ನಮಗೆ ಏನಂತ ಬರ್ದಾರ, 1 ಅಂತ ಬರ್ದಾರ. ಓಕೆ, ಡನ್. L ಇಲ್ಲಿ ಅದ, ಹೌದಾ? ಡಬಲ್ ಲೈನ್ ಹಾಕ್ತೀನಿ, ಇಲ್ಲಿ ಅದ, ಆಮೇಲೆ ಇಲ್ಲಿ ಅದ ಅಂದಾಗ ನಮಗೆ ನೋಡ್ರಿ ಇನ್ನು R ಎಲ್ಲಿದ ನೋಡ್ರಿ, ಇಲ್ಲಿ ನೋಡ್ರಿ R ಅದ, ಇಲ್ಲಿ R ಅದ, ಇಲ್ಲಿ R ಅಂದ್ರ L ಎಂಬ ಪದವನ್ನ 6ರಲ್ಲಿ ನೋಟ್ ಮಾಡ್ಯಾರ. ಇನ್ ನೆಕ್ಸ್ಟ್ ಬರುವಂಥದ್ದು ಯಾವುದು, ಎಂ ಎಂಬ ಪದ. ಇಲ್ಲಿ ಎಂ ಅದ, ಹೌದಾ? ನೆಕ್ಸ್ಟ್ ಇಲ್ಲಿ ಎಂ ಅದ, ಇಲ್ಲಿ ಎಂ ಅದ ಅಂದಾಗ ಇಲ್ಲಿ 5 ಅದ, ಇಲ್ಲಿ 5 ಅದ, ಇಲ್ಲಿ 5 ಅದ. ಅಂದ್ರೆ ಇಲ್ಲಿ ಇರುವಂತಹ ಅಕ್ಷರಗಳ ಸ್ಥಾನದಲ್ಲಿ ಅದೇ ಸೇಮ್ ಅಪೋಸಿಟ್ ಒಳಗ ಅದೇ ಸ್ಥಾನದಲ್ಲಿ ಅದಾವ. ಅಂದ್ರೆ ಎಂ ಎಂಬ ಪದವನ್ನ ನಾವು ಏನಂತ ನೋಟ್ ಮಾಡ್ಯಾರ, 5 ಅಂತ ನೋಟ್ ಮಾಡ್ಯಾರ. ಆಪ್ಷನ್ ನಂಬರ್ 2 ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, 17 ಆಯ್ತು, 18ನೇ ಕ್ವಶನ್. ಸರ್, ಈ ರೀತಿ ಕ್ವಶನ್ಸ್ ಬರ್ತಾವೇನು? 100% ಬರ್ತಾವ. ಯಾಕಂದ್ರೆ ಮಾಡೆಲ್ ಟೆಸ್ಟ್ ಅಲ್ಲಿ ಎಲ್ಲದರಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಏನ್ ಕೇಳ್ಯಾರಪ್ಪ ಅಂತಂದ್ರ, ಎಡದಿಂದ ಬಲಕ್ಕೆ ನೋಡಿದಾಗ ತಕ್ಷಣವೇ ಮೊದಲು ಒಂದು ಸಂಖ್ಯೆ ನೋಡ್ರಿ, ಮೊದಲು ಒಂದು ಸಂಖ್ಯೆ ಇರಬೇಕು, ಆಮೇಲೆ ಮತ್ತು ತಕ್ಷಣ ನಂತರ ಒಂದು ಚಿಹ್ನೆ ಇರಬೇಕು. ಓಕೆ, ಹೊಂದಿರುವಂತಹ ಎಷ್ಟು ಸಂಖ್ಯೆಗಳಿವೆ ಅಂದ್ರ ನಮಗೇನಿರ್ಬೇಕು, ನಂಬರ್ ಇರಬೇಕು, ಆಮೇಲೆ ನಂಬರ್ ಇರಬೇಕು, ಆಮೇಲೆ ಚಿಹ್ನೆ ಇರಬೇಕು. ಇದರ ಅರ್ಥ ಅಂದಾಗ ಅಂತವ್ ಎಷ್ಟು ಅದಾವ ನೋಡ್ರಿ. ಇಲ್ಲಿ ಒಂದದ ನೋಡ್ರಿ, ನಾ ಮಾರ್ಕ್ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ. ಓಕೆ, ಒಂದು ನಂಬರ್ ಅದ, ನಂಬರು ಆಮೇಲೆ ಒಂದು ಚಿಹ್ನೆ ಅದ. ನೆಕ್ಸ್ಟು ಇಲ್ಲಿ 2 ನಂಬರು ಒಂದು ಚಿಹ್ನೆ ಅದ. ನೆಕ್ಸ್ಟು ಇಲ್ಲಿ ಒಂದದ, ನೆಕ್ಸ್ಟು ಇದು ಅದ, ನೆಕ್ಸ್ಟು 21 ಹ್ಯಾಶ್ ಅದ. ಟೋಟಲ್ ಯಾವ್ಯಾವ ಅದಾವ ನೋಡ್ರಿ, 4 5 ಹ್ಯಾಶ್, 5 2 ಆಟ್, ನೆಕ್ಸ್ಟು 5 1 ಹ್ಯಾಶ್, ನೆಕ್ಸ್ಟ್ ಇನ್ನೊಂದು 6 2 ಆ್ಯಂಡ್ ನೆಕ್ಸ್ಟು 2 1 ಹ್ಯಾಶ್. ಟೋಟಲ್ ಎಷ್ಟು? ಅದು 5 ಅವ್ರು ಕೇಳಿರುವಂತಹ ಒಂದು
ರೀತಿಯಲ್ಲಿ ಇರುವಂಥದ್ದು. ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ರೈಟ್. ವೆರಿ ಇಂಪಾರ್ಟೆಂಟ್. ತೀಕ್ಷ್ಣವಾಗಿ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿದರೆ ನಿಮ್ಗೆ ಎಲ್ಲ ಆನ್ಸರ್ಗಳು ಸಿಗ್ತವೆ. ಓಕೆ, ನೆಕ್ಸ್ಟ್ 19ನೇ ಪ್ರಶ್ನೆಯನ್ನ ನೋಡ್ರಿ. 4ನೇ ಅಕ್ಷರದ ಅಂದ್ರೆ ಇಲ್ಲಿ ಒಂದಕ್ಕೊಂದು ಸಂಬಂಧ ಹೊಂದಿರ್ತವ, ಅದೇ ರೀತಿ ಇದಕ್ಕೇನು ಸಂಬಂಧ ಹೊಂದಿದೆ ಅಂತಂದ್ರೆ ಬಹಳ ಈಸಿ ಅದ, ಏನು ನೋಡುವಂಥದ್ದಿಲ್ಲ. ಅಲ್ಲಿ ಏನು ಕೊಟ್ಟಾರಂತಂದ್ರ ಅವರು ಈ ಮೊದಲೇದು 2 ಅಕ್ಷರ ತಗೊಂಡು ಲಾಸ್ಟಿಗೆ ಬರ್ತಾರೆ. ಹೌದಾ? ಹಾಗಾಗಿ ನೆಕ್ಸ್ಟ್ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಮುಂದಿನ ಇವು ಯಾಡದಲ್ಲ ಅವ್ನು ಫಸ್ಟ್ ಬರ್ದಾರ. ಅದೇ ರೀತಿ ನಾವು ಈ ಫಿಲ್ಮ್ ಎಂಬ ಪದವನ್ನ ಹಂಗೆ ಬರಿಬೇಕು ಅಂದಾಗ ಫಸ್ಟಿಗೆ ಯಾಡದವಾದ FI ಅದನ್ನ ಲಾಸ್ಟಿಗೆ ಬರಿಬೇಕು, ಕೊನೆಯಲ್ಲಿರುವಂಥವು ಫಸ್ಟಿಗೆ ಬರಿಬೇಕು. ಅಂದ್ರೆ LMFI. LMFI ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ವೆರಿ ಸಿಂಪಲ್ ಇರ್ತವ, ಆದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಯಾರು ಹೆದರ್ಕೊಡ್ದು. ಡನ್? ಓಕೆ, ನೆಕ್ಸ್ಟ್ 19ನೇದಾಯ್ತು. 20ನೇ ಪ್ರಶ್ನೆ. ಓಕೆ, 20ನೇ ಕ್ವಶನ್ ಏನದ ನೋಡೋಣ. ಇಲ್ಲಿ ಕೂಡ ಇದು ಒಂದು ಕೋಡಿಂಗ್ ಡಿಕೋಡಿಂಗ್ ಒಳಗದ 3 ಕ್ವಶನ್ಗಳನ್ನು ತಂದಿದ್ದೀನಿ. ಕೋಡಿಂಗ್ ಡಿಕೋಡಿಂಗ್ ಮೇಲೆ, ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಇದೇ ತರಹದ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಬರ್ತಾವ. ಇಲ್ಲಿ ನೋಡ್ರಿ ಏನದ ಅಂತೇಳಿ, ಶಿ ಈಸ್ ಲಾಫಿಂಗ್. ಶಿ ಈಸ್ ಲಾಫಿಂಗ್ ಈ ಪದವನ್ನ ಏನಂತ ಬರ್ದಾರ ಅಂತಂದ್ರ YURVEG ಅಂತೇಳಿ ಬರ್ದಾರ. ಇವು 3 ಪದಗಳು ಬೇರೆ ಬೇರೆ. ನೆಕ್ಸ್ಟ್ ಇನ್ನೊಂದು ಏನದ ನೋಡ್ರಿ, ಲಾಫಿಂಗ್. ಲಾಫಿಂಗ್ ಆರ್ ಮೆಡಿಸಿನ್. ನಗುವುದು ಒಂದು ಔಷಧಿ ಇದ್ದಂಗ ಅಂತ ಹೇಳ್ತಾರೆ. ಓಕೆ, ಇಲ್ಲಿಕ್ಕೆ ಏನ್ ಬರ್ದಾರಪ್ಪ ಅಂದ್ರ TK ಆಮೇಲೆ EG ಆಮೇಲೆ FS. ಇಲ್ಲಿ ಅವ್ರು ಒಂದೇ ಒಂದು ಕ್ವಶನ್ ಏನ್ ಕೇಳ್ಯಾರಪ್ಪ ಅಂತಂದ್ರ ಲಾಫಿಂಗ್ ಎಂಬ ಪದವನ್ನ ಏನಂತ ನೋಟ್ ಮಾಡ್ಯಾರ ಅಂತ ಕೇಳತ್ತಾರ. ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಲಾಫಿಂಗ್ ಇಲ್ಲಿನೂ ಸೇಮ್ ಅದ, ಇಲ್ಲಿನೂ ಸೇಮ್ ಅದ, ಇದನ್ನ ಬಿಟ್ಟು ಬೇರೆ ಯಾವುದೇ ಶಬ್ದಗಳು ಸೇಮ್ ಇಲ್ಲ. ಹಾಗಾಗಿ ಇಲ್ಲಿನೂ EG ಅದ, ಇಲ್ಲಿನೂ EG ಅದ. ಅಂದ್ರ ಈ ಲಾಫಿಂಗ್ ಎಂಬ ಪದವನ್ನ EG ಅಂತೇಳಿ ನೋಟ್ ಮಾಡಿರುವಂಥದ್ದು. ಸೊ ಈ ರೀತಿ ನಿಮಗೆ ಪ್ರಶ್ನೆಗಳು ಅಗ್ನಿವೀರ್ ಎಕ್ಸಾಮ್ಗಳಲ್ಲಿ ಬಂದಂಥವು ಬಂದೇ ಬರ್ತಾವ. ಸೊ ಅದಕ್ಕೋಸ್ಕರ ಯಾರು ನಿಮ್ಮ ಒಂದು ಏನು ಎಫರ್ಟ್ ಹಾಕಿರಲ್ಲ ಅದ್ರ ತಕ್ಕಂಗ ಕ್ವಶನ್ ಪೇಪರ್ಗಳನ್ನ ನೀವು ನೀಟಾಗಿ ಬಿಡಿಸ್ತೀರಿ. ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ, ಆರಾಮಾಗಿ ಎಕ್ಸಾಮ್ ಅನ್ನ ಬರೀಬಹುದು. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಇದೇ ತರಹದ ಪ್ರಶ್ನೆಗಳನ್ನ ತರ್ತೀನಿ. ಈಗಾಗಲೇ 20 ಪ್ರಶ್ನೆಗಳನ್ನ ತಂದಿದ್ದೀನಿ. ನೆಕ್ಸ್ಟ್ ಸಾಧ್ಯವಾದಷ್ಟು ಕ್ವಶನ್ಗಳನ್ನ ಜಾಸ್ತಿನೇ ತರ್ತೀನಿ. ಆದ್ರೆ ನಿಮ್ಮ ಒಂದು ಧೈರ್ಯವನ್ನ ಕಳ್ಕೊಳ್ಳದೆ ಎಕ್ಸಾಮ್ ಅನ್ನ ನೀಟಾಗಿ ಬರೀರಿ. ಅದೇ ರೀತಿ CRPF ಯಾರಾದ್ರೂ ಅಡ್ಮಿಷನ್ ಮಾಡ್ಕೊಳ್ಳಂಗಿದ್ರೆ ಕೆಳಗಡೆ ಫಸ್ಟಿಗೆ ಕಾಂಟ್ಯಾಕ್ಟ್ ನಂಬರ್ ಅದ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ತಗೊಂಡು ಇದೇ June 1ರಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. ಎಲ್ಲರೂ ಬರ್ರಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.